ಇಂಗ್ಲೆಂಡ್ ಇವತ್ತಿಗೂ ಕೂಡ ಒಂದೇ ಒಂದು ಐಸಿಸಿ ಚಾಂಪಿಯನ್ಸ್ ಟ್ರೋಫಿನ ಗೆದ್ದಿಲ್ಲ. ಆದ್ರೆ 2004ರಲ್ಲಿ ಇಂಗ್ಲೆಂಡ್ ಇನ್ನೇನು ಚಾಂಪಿಯನ್ಸ್ ಟ್ರೋಫಿನ ಗೆದ್ದೇ ಬಿಡ್ತಿತ್ತು. ಆದ್ರೆ ಅಲ್ಲಿಂದ ಒಂದು ಚಮತ್ಕಾರ ನಡೆದು ಅದನ್ನ ವೆಸ್ಟ್ ಇಂಡೀಸ್ ನವರು ತಮ್ಮದಾಗಿಸ್ಕೊಳ್ತಾರೆ. 2004 ಐಸಿಸಿ ಚಾಂಪಿಯನ್ಸ್ ಟ್ರೋಫಿ ಫೈನಲ್, ವೆಸ್ಟ್ ಇಂಡೀಸ್ ವರ್ಸಸ್ ಇಂಗ್ಲೆಂಡ್. ವೆಸ್ಟ್ ಇಂಡೀಸ್ ಟಾಸ್ ನ ಗೆದ್ದು ಫೀಲ್ಡಿಂಗ್ ನ ಆಯ್ಕೆ ಮಾಡ್ಕೋತಾರೆ. ಬ್ಯಾಟಿಂಗ್ ಆಡಲು ಬಂದಂತ ಇಂಗ್ಲೆಂಡ್ ಮಾರ್ಕಸ್ ಟ್ರೆಸ್ಕೋಥಿಕ್ ನ ಭರ್ಜರಿ ಸೆಂಚುರಿಯ ನಂತರವೂ ಕೂಡ ಕಲೆ ಹಾಕಿದ್ದು ಕೇವಲ 217 ರನ್ಸ್ ಗಳನ್ನ. 217 ರನ್ಸ್ ಗಳನ್ನ ಚೇಸ್ ಮಾಡಲು ಬಂದಂತ ವೆಸ್ಟ್ ಇಂಡೀಸ್ 35 ರನ್ಸ್ ಗೆ 2 ವಿಕೆಟ್ ನ ಕಳ್ಕೋತಾರೆ. ನಾನ್ ಸ್ಟ್ರೈಕರ್ ಎಂಡ್ ನಲ್ಲಿ ನಿಂತಿದ್ದ ಶಿವನಾರಾಯಣ್ ಚಂದ್ರಪೌಲ್ ತಮ್ಮ ಕಣ್ಣು ಮುಂದೆನೆ ಬ್ಯಾಟ್ಸ್ಮನ್ ಮತ್ತೆ ಆಲ್ರೌಂಡರ್ಸ್ ವಿಕೆಟ್ ನ ಕೊಟ್ಟು ಪೆವಿಲಿಯನ್ ಗೆ ಹೋಗೋದನ್ನ ನೋಡ್ತಾರೆ. ಶಿವನಾರಾಯಣ್ ಚಂದ್ರಪೌಲ್ ಕೂಡ 47 ರನ್ ನ ಕಲೆ ಹಾಕಿ ಔಟ್ ಆಗ್ತಾರೆ. ಆಗ ವೆಸ್ಟ್ ಇಂಡೀಸ್ ನ ಸ್ಕೋರ್ 147ಕ್ಕೆ 8 ವಿಕೆಟ್ಸ್. ಆ ಟ್ರೋಫಿನ ಗೆಲ್ಲೋದಕ್ಕೆ ಇಂಗ್ಲೆಂಡ್ ಗೆ 2 ವಿಕೆಟ್ ನ ಅವಶ್ಯಕತೆ ಇದ್ರೆ ವೆಸ್ಟ್ ಇಂಡೀಸ್ ಗೆ 71 ರನ್ಸ್ ನ ಅವಶ್ಯಕತೆ ಇತ್ತು. ಈ ಹಂತದಿಂದ ವೆಸ್ಟ್ ಇಂಡೀಸ್ ಗೆಲ್ಬೇಕು ಅಂದ್ರೆ ಅಲ್ಲೊಂದು ಮಿರಾಕಲ್ ಆಗ್ಬೇಕಿತ್ತು. ಗೆಸ್ ವಾಟ್, ಆ ಮಿರಾಕಲ್ ಆಗೇ ಬಿಡುತ್ತೆ. ಕರ್ಟ್ನಿ ಬ್ರೌನ್ ಮತ್ತೆ ಇಯಾನ್ ಬ್ರಾಡ್ಶೋ ತಮ್ಮ ಕರಿಯರ್ ನ ಫೈನೆಸ್ಟ್ ಇನ್ನಿಂಗ್ಸ್ ನ ಆ ಒಂದು ದಿನ ಆಡ್ತಾರೆ. 71 ರನ್ಸ್ ನ ಪಾರ್ಟ್ನರ್ಶಿಪ್ ನ ಕಲೆ ಹಾಕಿ ವೆಸ್ಟ್ ಇಂಡೀಸ್ ಗೆ ಚಾಂಪಿಯನ್ಸ್ ಟ್ರೋಫಿನ ಗೆಲ್ಲಿಸ್ತಾರೆ. ಇಂಗ್ಲೆಂಡ್ ಗೆ ಇದೊಂದು ಒಳ್ಳೆ ಚಾನ್ಸ್ ಆಗಿತ್ತು.